ಕೃಷಿ ಅಂದರೆ ಭಾಳ ಇಷ್ಟ, ನಾನು ಕೃಷಿ ಮಾಡ್ತೀನಿ ಅಂದರು. ಏನು ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. 6 ಎಕರೆಯಲ್ಲಿ ಇವತ್ತು ಮಾವಿನ ತೋಟ ಬೆಳೆದಿದ್ದಾರೆ. ಅದು ಮಾವಿನ ತೋಟ ಹೇಗೆ ಬೆಳೆದಿದ್ದಾರೆ ಏನು ಅಂತ ಇವತ್ತು ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಸಂಘ ಕೂಡ ಮಾಡಿದ್ದಾರೆ, ಮಾವು ಬೆಳೆಗಾರರ ಸಂಘ ಅಂತೇಳಿ. ನಮ್ಮೆಲ್ಲ ರೈತರು, ಇವರೆಲ್ಲ ರೈತರು, ಅವರು ಕೂಡ ಈ ಭಾಗದಲ್ಲಿ ಮಾವು ತೋಟವನ್ನು ಬೆಳೆದಿದ್ದಾರೆ. ಈಗ ಅವ್ರನ್ನೇ ಕೇಳೋಣ. ಹಾಂ ಸರ್, ಭಾಳ ಸಂತೋಷ ಆಯಿತು. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನಿಮ್ಮ ಧನ್ಯವಾದಗಳು. ತಾವು ಬಂದಿದ್ದೀವಿ. ಇವತ್ತು ತಾವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು ಸರ್. 12 ವರ್ಷ ಆಯಿತು. ಈ ಮಾವು ತೋಟ ಎಷ್ಟು ಎಕರೆಯಲ್ಲಿ ಬೆಳೆದಿದೆ ಸರ್? 6 ಎಕರೆಯಲ್ಲೇ ಇದೆ. ಈ ಥರ 500 ಗಿಡ ಇದೆ. 6 ಎಕರೆಗೆ 500 ಗಿಡ ಇದೆ. ಹೌದು. ಅಲ್ಲಿಗೆ ನೀವು ಮಾವು ಹಾಕಿ ಎಷ್ಟು ವರ್ಷ ಆಯಿತು? ಮಾವು ಹಾಕಿ 18 ವರ್ಷ ಆಯಿತು ಸರ್. 18 ವರ್ಷ ಆಯಿತು. ಹೌದು. 18 ವರ್ಷಕ್ಕೆ ಮಾವು ಮರಗಳಾಗ್ಬಿಡ್ಬೇಕಾಗಿತ್ತಲ್ಲ, ಇನ್ನು ಗಿಡಗಳ ರೀತಿಯಲ್ಲೇ ಇದೆಯಲ್ಲ. ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ತೀವಿ. ಇದರಲ್ಲಿ ಏನು ರೆಂಬೆ ಕೊಂಬೆಗಳನ್ನು 50% ಎವ್ರಿ ಇಯರ್ ಪ್ರೂನಿಂಗು ತಿನ್ನಿಂಗ್ ಮಾಡ್ತೀವಿ. ಅದ್ರ ಉದ್ದೇಶ ಬಿಸಿಲು ಒಳಗಡೆ ಬೀಳಬೇಕು, ಗಾಳಿ ಸರಾಗವಾಗಿ ಹೋಗಬೇಕು, ಅದರಿಂದ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಸೊ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀವಿ ಸರ್. ಇದು ಯಾರ ಸಲಹೆಗಳನ್ನು ತಗೊಳ್ತಾ ಇದ್ದೀರಿ? ಬಿ ಗೋಪಾಲ್ ಅಂತೇಳಿ ಒಬ್ಬರು ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ಇದ್ರು. ಸೊ ತುಂಬಾ ಫೇಮಸ್ ಅವರು, ದ್ರಾಕ್ಷಿ ಗೋಪಾಲ್ ಅಂತಲೇ ಕರಿತಾ ಇದ್ರು. ಅವರು ನಮ್ಮ ರಿಲೇಟಿವ್. ಒಂದ್ಸರಿ ಏನೋ ಬೇರೆ ಕೆಲಸಕ್ಕೆ ಬಂದಾಗ ನಾವು ಇಲ್ಲಿ ಕಡಲೆಕಾಯಿ ರಾಗಿ ಬೆಳೀತಾ ಇದ್ವಿ. ಒಂದು ಮಳೆ ಕೈ ಕೊಟ್ಟರು ರಾಗಿ ಹೋಯ್ತು, ಜಾಸ್ತಿ ಆದರೂ ರಾಗಿ ಹೋಗ್ತಾ ಇತ್ತು. ಸಂಕಷ್ಟದಲ್ಲಿದ್ವಿ ಅವಾಗ. ಯಾಕೆ ಮಾವನ್ನು ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ನಾನು ವಿನೂತನವಾಗಿ ಹೇಳ್ತೀನಿ ಅಂತ ಹೇಳಿ ಅವಾಗ ಕೇವಲ 5 ರೂಪಾಯಿಗೆ ಒಂದು ಗಿಡ ತಂದು ನಾಟಿ ಮಾಡಿದ್ವಿ. ಇಲ್ಲೇ ನಮ್ಮ ನಾಗರಾಜ್ ಅವರು ಇದಿದೆ ನೋಡಿ, ನರ್ಸರಿ. 5 ರೂಪಾಯಿಗೆ ಒಂದೊಂದು ಗಿಡ ತಂದ್ವಿ. ಅದು ನಾಟಿ ಗಿಡ ತಂದ್ರ ಅಥವಾ ಕಸಿ ಮಾಡಿದಂತ? ನಾಟಿ ಗಿಡ ಸರ್ ತಂದ್ವಿ. ತಂದು 2 ವರ್ಷ ಬೆಳೆಸಿ 4 ಅಡಿ ಎತ್ತರ ಆದಮೇಲೆ ಟಾಪ್ ಎಲ್ಲ ಫುಲ್ ತೆಗೆದ್ವಿ, ಬರೀ ಕಡ್ಡಿ ಉಳಿದಿತ್ತು. ಅದರಲ್ಲಿ ಬಂದಂಥ ಚಿಗುರು 3 ಕಡೆ 3 ಬಿಟ್ಕೊಂಡು ಎಲ್ಲವನ್ನ ತೆಗೆದಾಕಿದ್ವಿ. ಅದು ಮತ್ತೆ 2 ಅಡಿ ಬಂದಮೇಲೆ ಮತ್ತೆ ಅದನ್ನು ಕಟ್ ಮಾಡಿ ಅದರಲ್ಲಿ ಒಂದೊಂದಕ್ಕೆ ಕೊಂಬೆಗೆ 3 ಗ್ರಾಫ್ಟನ್ನು ಮಾಡಿದ್ವಿ. ಇದಕ್ಕೆ ಇನ್ಸಿಟಿವ್ ಗ್ರಾಫ್ಟಿಂಗ್ ಅಂತ, ಟ್ರೀ ಗ್ರಾಫ್ಟಿಂಗ್. ಹಾಂ ಸರ್. ಅದರಲ್ಲಿ ಏನಂದರೆ ಮದರ್ ಪ್ಲ್ಯಾಂಟ್ ಅಷ್ಟೊತ್ತಿಗೆ ರೂಟ್ ಡೆವಲಪ್ ಆಗಿ ಚೆನ್ನಾಗಿ ಸ್ಟ್ರೆಂತ್ ಬಂದಿರುತ್ತೆ, ಈ ಮಕ್ಕಳನ್ನ ಹಿಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಕರೆಕ್ಟ್. ಹೇಳಿ ಮಾಡಿ. ಈ ಹೂವೆಲ್ಲ ನೋಡಿದ್ರೆ ಭಾಳ ಫಸಲು ಭಾಳ ಚೆನ್ನಾಗಿದೆ ಅಂತ ನನಗೆ ಅನಿಸ್ತದೆ. ಹೌದು ಸರ್. ಏನು ಒಂದು ಗಿಡಕ್ಕೆ ಎಷ್ಟು ಕೆಜಿ ಮಾವು ಬರ್ತದೆ ಸರ್? ನಾವು ಇನಿಷಿಯಲಿ 3ನೇ ವರ್ಷದಿಂದ ಫಸಲು ಪ್ರಾರಂಭ ಆಯಿತು. 5-5 ಕೆಜಿ ಸಿಕ್ತು ನಾವು ಈ ವರ್ಷ. ಪ್ರಾರಂಭದಲ್ಲಿ ಆವರೇಜು 150 ಕೆಜಿ ಸಿಗ್ಬೋದು ಒಂದು ಗಿಡಕ್ಕೆ. ಸರ್. ಗುಡ್. ಅಲ್ಲಿಗೆ 6 ಎಕರೆಗೆ 500 ಗಿಡಗಳಿಗೆ ಎಷ್ಟು ಬರುತ್ತೆ? ಒಂದು 75 ಟನ್ ಆಗ್ಬೋದು ಅಂತ. 75 ಟನ್ನು. ಭಾಳ ಸಂತೋಷ. ಇದನ್ನು ನೋಡಿದ್ರೆ ನಿಜವಾಗಿಯೂ ಕೂಡ ಇವತ್ತು ಪ್ರಗತಿಪರ ರೈತರು, ನಿಮ್ಮಂಥ ಅಧಿಕಾರಿಗಳು ನಿವೃತ್ತಿ ಆದಮೇಲೆ ಇದು ಕೃಷಿಗೆ ನೀವು ಕೊಡ್ತಾ ಇರತಕ್ಕಂಥ ಮಾನ್ಯತೆ. ವಿದ್ಯಾವಂತರು, ಅನೇಕ ವಿದ್ಯಾವಂತರು ನಾನು ನೋಡ್ತಾ ಇದ್ದೀನಿ. ಇಂಜಿನಿಯರ್ಗಳಾದವರು ಅಲ್ಲಿ ಆ ಕಂಪ್ಯೂಟ್ರ್ ಮುಂದೆ ಕೂತ್ಕೊಳ್ಳೋ ಬದಲು ಭೂತಾಯಿಯ ಒಂದು ಸೇವೆ ಮಾಡೋಣ ಅಂಥೇಳಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಮಾಡ್ತಾಯಿದ್ದಾರೆ. ಈಗ ನಮ್ಮ NC ಪಾಟೀಲ್ ಅವ್ರ ಮಕ್ಕಳು ಇವತ್ತು ಪ್ರದೀಪ್ ಬಂದಿದ್ದಾರೆ. ಅವರು ಭಾಳ ಉನ್ನತ ಶಿಕ್ಷಣ ಕೊಡ್ಕೊಂಡು 100 ಎಕರೆ ಮೇಲೆ ಇವತ್ತು ಅವರು ಕೂಡ ಮಾವು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದಿದ್ದಾರೆ. ನೀವು ವಿನೂತನವಾಗಿ ಏನು ಮಾಡ್ತಾಯಿದ್ರಿ ಇವತ್ತು? ನಾನು ಮಾವು ಅಂತಂದರೆ ನನ್ನ ಪ್ರಕಾರ ಒಬ್ಬ ರೈತ, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಮಹಾರಾಜರವರೆಗೂ ಭಾಳ ಇಷ್ಟಪಡುವಂಥ ಹಣ್ಣು ಯಾರಿಗಾದರೂ ಅದು ಮಾವೇ. ಮಾವಿನ ಹಣ್ಣಿಗಿನ್ನ ಒಳ್ಳೆ ಸಿಹಿಯಾಗಿ ಮತ್ತು ಇಷ್ಟಪಡುವಂಥ ಮತ್ತೊಂದು ಹಣ್ಣು ಯಾವುದೂ ಇಲ್ಲ. ಅದಕ್ಕೆ ಮಾವನ್ನ ಕಿಂಗ್ ಆಫ್ ಫ್ರೂಟ್ಸ್ ಅಂತಾರೆ, ಹಣ್ಣಿನ ರಾಜ ಅಂತ ಕರೀತಾರೆ. ಹಾಗಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಸೇರ್ಕೊಂಡು ಭಾಳಷ್ಟು ಈ ಪೆಸ್ಟಿಸೈಡ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು ಬಳಸೋದ್ರಿಂದ ತರಕಾರಿಗಳು, ಹಣ್ಣುಗಳು ಇದನ್ನು ಸೇವಿಸ್ಕೊಳ್ಳೋದಕ್ಕೇ ಕೆಲವರಿಗೆ ಭಾಳಷ್ಟು ಭಯ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟೆ ನೀವು ಭಾಳಷ್ಟು ಸಾವಯವ ಕೃಷಿಯಲ್ಲೇ ಇದನ್ನು ಬೆಳೀತಾ ಇದ್ದೀರಿ ಅಂತ. ಅದು ಯಾವ ರೀತಿ?